ವೀಕ್ಷಕರೇ, ಮತ್ತೊಂದು ಅಚ್ಚರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಅನಿವಾರ್ಯ ಈ ಸಚಿವ, ಕಾಂಗ್ರೆಸ್ಗೆ ಅನಿವಾರ್ಯ ಈ ಸಚಿವರ ಕುಟುಂಬ, ಕಾಂಗ್ರೆಸ್ಗೆ ಅನಿವಾರ್ಯ ಈ ಸಮುದಾಯದ ಮತಗಳು. ಅಹಿಂದ ನಾಯಕರಾಗಿ ಕರ್ನಾಟಕ ಒಟ್ಟು ಐದು ಮುಖ್ಯಮಂತ್ರಿಗಳನ್ನು ಕೊಡ್ತು. ಅದರಲ್ಲಿ ಧರಮ್ ಸಿಂಗ್ ಕೂಡ ಒಬ್ಬರು. ಧರಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕ ರಾಜಕೀಯ ಇತಿಹಾಸದ ರಾಮ ಲಕ್ಷ್ಮಣ ಅಂತ ಗುಲ್ಬರ್ಗ ಭಾಗದಲ್ಲಿ ಹೇಳ್ತಾರೆ. ಹಂಗಾರೆ ಮಲ್ಲಿಕಾರ್ಜುನ್ ಖರ್ಗೆ ಮಗ ಮಾತ್ರ ಮಿನಿಸ್ಟರ್ ಆಗಬೇಕಾ? ಇಲ್ಲ, ಸ್ನೇಹಕ್ಕೆ ಮಾಡಿದ ಸಮಸ್ಯೆ ಆಗಿಬಿಡುತ್ತೆ. ಹೀಗಾಗಿ ಸ್ನೇಹಕ್ಕೆ ಬೆಲೆ ಕೊಡಬೇಕು ಅಂದರೆ ಧರಮ್ ಸಿಂಗ್ ಮಗನು ಸಚಿವರಾಗಬೇಕನ್ನೋ ಕೂಗು ಕೇಳಿ ಬರ್ತಾ ಇದ್ದು, ಅರ್ಹವಾಗಿಯೇ ಸತತವಾಗಿ ಗೆಲುವನ್ನು ದಾಖಲಿಸಿದ್ದಂಥ ಜೇವರ್ಗಿ ಭಾಗದಲ್ಲಿ ಮೊದಲು ತಂದೆ, ನಂತರದಲ್ಲಿ ಮಗ, ಈಗ ಡಾಕ್ಟರ್ ಅಜಯ್ ಸಿಂಗ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಸದ್ಯದವರೆಗೂ ಕೂಡ ಅಜಯ್ ಸಿಂಗ್ ಅವರು ಇವತ್ತಿನಿಂದ ಮಂತ್ರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್. ಹೌದು, 3 ಬಾರಿ ಸತತವಾಗಿ ಅಜಯ್ ಸಿಂಗ್ ಜೇವರ್ಗಿಯಲ್ಲಿ ಗೆದ್ದಿದ್ದಾರೆ. ಒಳ್ಳೆ ಮಾರ್ಜಿನ್ ಅಲ್ಲಿ ಗೆದ್ದಿದ್ದಾರೆ. 10,000ಕ್ಕಿಂತ ಹೆಚ್ಚು ಮತಗಳ ಮಾರ್ಜಿನ್ ಅಲ್ಲಿ ಗೆದ್ದಿದ್ದಾರೆ. ಇವರ ತಂದೆ ಧರಮ್ ಸಿಂಗ್ ಅವರು 7 ಬಾರಿ ಸತತವಾಗಿ ಜೇವರ್ಗಿಯಿಂದ ಗೆದ್ದಂತವರು. ನೀವು ಹೇಳದ ಹಾಗೆ ಖರ್ಗೆ ಮತ್ತು ಧರಮ್ ಸಿಂಗ್ ಒಂಥರ ಕುಚುಕು ದೋಸ್ತುಗಳಿದ್ದಾಗೆ, ರಾಜಕಾರಣದ ದೋಸ್ತುಗಳು. ಧರಮ್ ಸಿಂಗ್ ಎಲ್ಲೋ ಅಲ್ಲಿ ಖರ್ಗೆ, ಎಲ್ಲಿ ಖರ್ಗೆಯೋ ಅಲ್ಲಿ ಧರಮ್ ಸಿಂಗ್ ಎನ್ನುವಂತ ಇತ್ತು. ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ JDS ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಏನಿತ್ತು ಅದರಲ್ಲಿ ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು. ಧರಮ್ ಸಿಂಗ್ ಅವರ ಮಗನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಆರಂಭದಲ್ಲೇ ಕೂಗಿತ್ತು. ಏನು ನೀವೇ ಹೇಳದಾಗೆ ಖರ್ಗೆ ಮಗ ಮಾತ್ರ ಮಂತ್ರಿ ಆಗ್ಬೇಕಾ? ಅಲ್ಲಿ ನೋಡಕ್ ಹೋದ್ರೆ ಖರ್ಗೆ ಮಗ ಒಂದು ಎಲೆಕ್ಷನ್ ಸೋತಿದ್ದಾರೆ. ಖರ್ಗೆ ಮಗ ಕಂಟಿನ್ಯೂಸ್ ಆಗಿ 2013 ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಇಂದ ಹಿಡಿದು ಕುಮಾರಸ್ವಾಮಿ ಕ್ಯಾಬಿನೆಟ್ ನಲ್ಲೂ ಮಂತ್ರಿ ಆಗಿದ್ರು, ಈಗಲೂ ಮಂತ್ರಿ ಆಗಿದ್ದಾರೆ, ರಿಟರ್ನ್ DK ಕ್ಯಾಬಿನೆಟ್ ನಲ್ಲೂ ಮಂತ್ರಿ ಆಗಿದ್ದಾರೆ. ಸೊ ಹಂಗಿದ್ದ ಮೇಲೆ ಒಬ್ಬ ದೋಸ್ತಿನ ಮಗನಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ಅಂತೇಳಿ ಆಗ್ರಹ ಇತ್ತು. ಬಹುಶಃ ಆ ಆಗ್ರಹಕ್ಕೆ ಮಣಿದಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು ಡಾಕ್ಟರ್ ಅಜಯ್ ಸಿಂಗ್ ಅವರು. ನಿಜ. ಒಂದು ಈಗ ಸರ್ಪ್ರೈಸ್ ಲಿಸ್ಟ್ ಅನ್ನು ನೀವೇ ಹೇಳಿದ್ರಿ, ಸರ್ಪ್ರೈಸ್ ಅಲ್ಲ, ಇದು ಅನಿವಾರ್ಯತೆ ಕೂಡ ಹೌದು. 3 ಬಾರಿ ಗೆದ್ದಂತ ಒಬ್ಬ ಶಾಸಕನಿಗೆ ಸಹಜವಾಗಿ ಅರ್ಹತೆ ಆಧಾರದ ಮೇಲೆ ಸಚಿವ ಸ್ಥಾನ ಕೊಡ್ಲೇಬೇಕಾಗತ್ತೆ. ಹಂಗ್ ನೋಡಕ್ ಹೋದ್ರೆ ಅಜಯ್ ಸಿಂಗ್ಗೆ ಸಚಿವ ಅವ್ರ ಅರ್ಹತೆ ಇದೆ, ಅವ್ರಿಗೆ ಇಸ್ ಅ ರೈಟ್ ಪರ್ಸನ್ ಟು ಗೆಟ್ ದಿ ಕ್ಯಾಬಿನೆಟ್. ನಿಜ. ವೀಕ್ಷಕರೇ, ಜೇವರ್ಗಿ ಭಾಗ, ಕಲಬುರಗಿ ಭಾಗ, ದಯವಿಟ್ಟು ಮತದಾರರು ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಧರ್ಮ್ ಸಿಂಗ್ ಹಾದಿಯಲ್ಲಿ ಸಾಗಬೇಕು ಅಂದರೆ ಅಜಯ್ ಸಿಂಗ್ ಅವರಿಗೆ ಒಳ್ಳೆಯ ಅವಕಾಶ. ಏನೆಲ್ಲ ಸಲಹೆಗಳನ್ನ ಕೊಡ್ತೀರಾ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.